ಟಿಪ್ಪು ಸುಲ್ತಾನನ್ ಮೈಸೂರು ಹುಲಿ ಅಂದ್ರ ಸಂಗೊಳ್ಳಿ ರಾಯಣ್ಣನ ಕಿತ್ತೂರು ಹುಲಿ ಅಂತಾರ್ರಿ. ಈ ಇಬ್ರು ಪರಾಕ್ರಮಿಗಳು ಬ್ರಿಟಿಷರ ವಿರುದ್ಧ ಹೋರಾಡಿ ವೀರಮರಣ ಹೊಂದಿದವರ್ರಿ. ಸ್ವಾಮಿ ನಿಷ್ಠೆ ಆಗಿರ್ಬೋದು, ದೇಶಭಕ್ತಿ, ಸಾಹಸ ಮತ್ತು ಶೌರ್ಯಕ್ಕೆ ಹೆಸರಾಗಿರುವಂಥ ರಾಯಣ್ಣನ ಜೀವನ ಚರಿತ್ರೆ ಹೆಂಗಿತ್ತು ಅಂತ ತಿಳ್ಕೊಬೇಕಂತಂದ್ರೆ ನಮ್ಮ ಊರು ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಒಳಗೆ ನಿರ್ಮಿಸಿರುವಂಥ ರಾಕ್ ಗಾರ್ಡನ್ಗೆ ಹೋಗೋಣ ಬರ್ರಿ. ಹಾಯ್, ಎಲ್ರಿಗೂ ನಮಸ್ಕಾರ ರೀ. ಸೊ ಈ ವಿಡಿಯೋ ಮಾಡೋ ಕಾರಣ ಏನಂತಂದ್ರೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಬಗ್ಗೆ ಮಾತಾಡೋಕೆ ಬಂದಿನ ಇವತ್ತು. ಸಂಗೊಳ್ಳಿ ಅಂದ ತಕ್ಷಣ ನೆನಪಾಗೋದು ನಮಗೆ ರಾಯಣ್ಣ. ಸೊ ರಾಯಣ್ಣರ ಜೀವನ ಚರಿತ್ರೆ ಬರೀ ಓದಿ ತಿಳ್ಕೋದಷ್ಟೇ ಅಲ್ಲ, ಈಗ ನೋಡಿ ತಿಳ್ಕೊಬೋದು ಅಂದ್ರೆ ನೀವು ನಂಬ್ತಾರೇನ? ಹೌದ್ರಿ, ರಾಯಣ್ಣರ ಹುಟ್ಟು, ಸಾವು, ಹೋರಾಟ ಎಲ್ಲಾನು ಬಿಂಬಿಸಿರುವ ಸುಂದರ ಶಿಲ್ಪವನ್ನ ಸಿದ್ಧಗೊಂಡಿದೆ. ಶಿಲ್ಪವನದ ಒಳಗೆ ಬಂದ್ರೆ ಸಾಕು ನೋಡ್ರಿ, ಕ್ರಾಂತಿ ವೀರನ ಜೀವನ ಚರಿತ್ರೆಯನ್ನು ಕಣ್ಣಿಗೆ ಕಾಣಿಸ್ತೈತೆ ನಮ್ಗೆ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಬದುಕಾಗಿರ್ಬೋದು ಮತ್ತು ಹಲವು ಕ್ಷಣಗಳನ್ನ ಕಲಾಕೃತಿ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಒಂದಲ್ರಿ, ಎರಡಲ್ರಿ, 3 ಅರಮನೆ ಇಲ್ಲದಾವ. ಚೆನ್ನಮ್ಮ ಮತ್ತು ರಾಯಣ್ಣ ಬ್ರಿಟಿಷ್ ಜೊತೆ ಕಾದಾಡಿದ ಯುದ್ಧ ಭೂಮಿ, ಅವ್ರ ಸೆರೆವಾಸ ಅನುಭವಿಸಿದ ಕಾರಾಗೃಹಗಳು, ವಿಚಾರಣೆ ಎದುರಿಸಿದ ನ್ಯಾಯಾಲಯ, ಶಸ್ತ್ರಾಗ್ರಹ, ಗೃಹೆ, ಕುಸ್ತಿ ಅಖಾಡಾಗಿರ್ಬೋದು. ಹಿಂಗೆ ಪ್ರತಿಯೊಂದು ಸನ್ನಿವೇಶಗಳು ನಮಗೆ ಒಂದೊಂದು ಕಥೆಯನ್ನು ತಿಳಿಸ್ಕೊಡ್ತೈತ್ರಿ. ಕಿತ್ತೂರು ಸಂಸ್ಥಾನವು ಆಂಗ್ಲರೊಂದಿಗೆ ಹೋರಾಡಿ ಜಯ ಎನಿಸಿದ ಪರಿ ಎಲ್ಲರೊಳಗೂ ಒಂದು ಬೆರಗನ್ನು ಮೂಡಿಸ್ತೈತ್ರಿ. ರೋಗಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವ ಒಂದು ಸುಂದರ ಕ್ಷಣವನ್ನು ನಾವು ನೋಡ್ತೀವ್ರಿ. ಇಲ್ಲೇ ಹುಲಿಯೊಂದಿಗೆ ಹೋರಾಡುತ್ತಿರುವ ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ ಹುಲಿಯೊಂದಿಗೆ ಕಾದಾಡಿ ಅದನ್ನು ಹೊಡೆದು ಹೊತ್ತು ತಂದ ಭರಮಪ್ಪನ ಸಾಹಸ ಮೆಚ್ಚಿದ ದೊರೆ ಮಲ್ಲಸರ್ಜ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ ಘೋಷಿಸುತ್ತಿರುವ ದೃಶ್ಯ ಇದು. ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗೆ ಜನಿಸಿದ ಗಂಡು ಮಗನಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಿಗೆ ಹಾಕುತ್ತಿರುವ ದೃಶ್ಯ ನೋಡ್ರಿ ಇದು. ಕುಸ್ತಿಕರಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣ ರಾಯಣ್ಣನ ದೃಶ್ಯ ನೋಡ್ಬೋದ್ರಿ ನಾವಿಲ್ಲೇ. ಕುಸ್ತಿ ಸ್ಪರ್ಧೆ ಒಳಗೆ ರಾಯಣ್ಣ ಗೆದ್ದಿರೋ ವಿಷಯ ಕೇಳಿ ಸಂಗೊಳ್ಳಿ ವಾಡೆಯಲ್ಲಿ ನೆಲೆಸಿದ ಮಲ್ಲಸರ್ಜ ದೊರೆಯ ಪಟ್ಟಣದ ರಾಣಿ ಚೆನ್ನಮ್ಮ ರಾಯಣ್ಣನ ಕರೆಸಿ ಅವನ ಕೈಗೆ ಖಡ್ಗ ನೀಡಿ ಗೌರವಿಸ್ತಾಳೆ ನೋಡ್ರಿ. ನೀವು ನೋಡ್ಬೋದು ಇಲ್ಲಿ ರಿಯಲ್ ಲೈಫ್ದಾಗ ಹೆಂಗೆ ಕಾಯಿಪಲ್ಯ ಮಾಡ್ತಾರಲ್ಲ ಹಂಗೆ ಅಷ್ಟು ಸ್ಟ್ಯಾಚ್ಯುಗಳು ಚಂದ ನಿರ್ಮಿಸಿದಾರು. ಎಷ್ಟು ರಿಯಲಿಸ್ಟಿಕ್ ಆಗ್ಯದ ಅಂದ್ರೆ ಯಾರೋ ನಿಜವಾಗ್ಲೂ ಕಾಯಿಪಲ್ಯ ತಂದು ಮಾರಾತಾರು, ಯಾರೋ ತೊಗೊಂಡು ಹೊಂಟಾರು. ಲೈಕ್ ಕಾಳು ಕಡಿ ಆಗಿರ್ಬೋದು, ಎಲ್ಲ ಸಂತಿ ಎಷ್ಟು ಚಂದ ನಿರ್ಮಿಸಿದಾರೆ ನೋಡ್ರಿ. ಇನಾಮ್ ಕಾಯ್ದೆ ವಿರೋಧಪಡಿಸಿದ್ದಕ್ಕೆ ಕೆಂಚಮ್ಮನ ಮೇಲೆ ಅಂದ್ರೆ ರಾಯಣ್ಣನ ತಾಯಿಗೆ ಕುಲಕರ್ಣಿ ಬಾಳಪ್ಪ ಸುಂಕದ ಕಟ್ಟೆ ಕರೆಸಿ ಆಕಿನ ಮೇಲೆ ಬೀಸುಕಲ್ ಹೊರಿಸಿ ಆಕಿಗೆ ಭಾಳ ಅವಮಾನ ಮಾಡ್ತಾನ್ರಿ. ಕಿತ್ತೂರಿಗೆ ಮೊದಲನೇ ಸಾರಿ ಬಂದ ಆಗಿರುವಂಥ ಯುದ್ಧ ನೋಡ್ರಿ ಇದು ಆಂಗ್ಲೋ ಕಿತ್ತೂರು ಯುದ್ಧ. ಸತತ 200 ವರ್ಷಗಳ ಕಾಲ ನಮ್ಮ ಭಾರತನ ಬ್ರಿಟಿಷ್ ಆಳಿದಾರ್ರಿ. ಈ ಯುದ್ಧದಾಗ ಅಮಟೂರು ಬಾಳಪ್ಪ ಎಂಬ ವೀರನಿಂದ ತ್ಯಾಕರೆ ಕೊಲೆ ಆಗ್ತೈತೆ ನೋಡ್ರಿ. ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧ ಸಂಸ್ಥಾನದ ಪತನದಲ್ಲಿ ಮಲ್ಲಸರ್ಜನ ಆಳಿದ ರಾಣಿ ಚೆನ್ನಮ್ಮ ಮತ್ತು ಜಾನಕಿ ವೀರಮ್ಮ ಇವರು ಗುಪ್ತ ಮಾರ್ಗವಾಗಿ ಹೋಗುವಾಗ ಮೋಸದಿಂದ ಕುಲಕರ್ಣಿ ವಂಶ ಇವ್ರನ್ನ ಹಿಡಿದುಕೊಡ್ತೈತ್ರಿ. ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡಕ್ಕೆ ಹೋದಾಗ ಬ್ರಿಟಿಷರು ಏಕಾಏಕಿ ಅವ್ರ ಮೇಲೆ ದಾಳಿ ನಡೆಸಿ ಅವ್ರನ್ನ ಬಂಧಿಸ್ತಾರ್ರಿ. 1831 ಜನವರಿ 26 ಬ್ರಿಟಿಷರು ರಾಯಣ್ಣ ಹಾಗೂ ತಂಡದವರನ್ನ ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸ್ತಾರ್ರಿ. ರಾಯಣ್ಣನ ಜೊತೆ ಇರುವ 7 ಅನ್ವಯಿಗಳನ್ನು ಕೂಡ ವಿಚಾರಣೆ ನಡೆಸಿ ಅವರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಘೋಷಿಸುತ್ತಾರೆ. ಆ 7 ಅನ್ವಯಿಗಳು ಯಾರಂತಂದ್ರೆ ರಾಯಣ್ಣ, ಬಾಳನಾಯಕ ಮಲ್ಲನಾಯಕ, ಬಸಲಿಂಗಪ್ಪ, ಭೀಮಾ ಜಿಡ್ಡಿಮನಿ, ಕೆಂಚಪ್ಪ, ಅಪ್ಪೂಜಿ ನಾಯಕ ಮತ್ತು ಕರಬಸಪ್ಪ. ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ, ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ರಾಯ, ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗ ನಿಂತರೋ ಈ ನಿನ್ನ ಗುಂಡಿಗೆ. ಎಂಥ ಗುಂಡಿಗೆನೋ ಯಪ್ಪ, ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ಕಿತ್ತೂರು ತಾಯಿ ಕತ್ತಿಚ್ಚಿದಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ. ಅಯ್ಯೋ ಇಲ್ಲ ಯಪ್ಪ, ಇಲ್ಲ. ಹೆತ್ತೋರ್ ಮುಂದೆ ಮಕ್ಕಳು
ಮಕ್ಕಳು ಸಾಯಬಾರ್ದು ಯಪ್ಪ. ನಿನ್ನ ಕಣ್ಣ ಮುಂದೆ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾಗ ಹಿಡಿ ಮಣ್ಣು ಹಾಕಿಸ್ಕೋಬೇಕಂತಿದ್ದಲ್ಲ ಯಪ್ಪ. ಅದು ನಿನ್ನ ತಾಯಿನ ಹಿಂದಕ್ಕೆ ಬಿಟ್ಟು ನೀ ಮುಂದೆ ಹೊಂಟು ಬಿಟ್ಟೆಲ್ಲೋ ರಾಯ. ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? 7 ಜನರನ್ನ ಗಲ್ಲಿಗೆ ಇರಿಸಿದ್ಮೇಲೆ ರಾಯಣ್ಣನ ನಂದಿಗಡ ಒಳಗಡೆ ಸಮಾಧಿ ಮಾಡಿದ್ಮೇಲೆ ಬ್ರಿಟಿಷರಿಂದ ಸಂಗೊಳ್ಳಿ ರಾಯಣ್ಣನ ಗೆಳೆಯ ಬಿಚ್ಚುಗತ್ತಿ ಚನ್ನಬಸಪ್ಪ ತಪ್ಪಿಸ್ಕೊಂಡು ಓಡೋಗಿರ್ತಾನ್ರಿ. ರಾಯಣ್ಣನ ಸಮಾಧಿ ಆದ್ಮೇಲೆ ಅವ್ನ ನೆನಪಿಗಾಗಿ ಅದ್ರ ಮೇಲೆ ಒಂದು ಆಲದ ಸಸಿ ನೆಡ್ತಾನೆ. ಆ ಆಲದ ಸಸಿ ಈಗ ದೊಡ್ಡ ಹೆಮ್ಮರಾಗಿ ಬೆಳೆದೈತ್ರಿ. ಎಲ್ಲ ತಾಯಂದಿರು ತೊಟ್ಲ ಕಟ್ಟಿ ಬರ್ತಾರ್ರಿ ಅದಕ್ಕೆ ಹೋಗಿ, ನನಗೂ ಹುಟ್ಟಿದ್ರ ರಾಯಣ್ಣನ ಥರನ ಮಗ ಹುಟ್ಲಿ ಅಂತ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ರೀ. ಇನ್ನೂ ಭಾಳ ಐತ್ರಿ ಹೇಳೋದು ತೋರಿಸೋದು. ನೀವೇ ಅಲ್ಲಿ ಹೋಗಿ ನೋಡಲಿ ಅಂತೇಳಿ ಅಷ್ಟೊಂದು ಡೀಟೇಲಾಗಿ ಏನು ಹೇಳಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ.